ಸ್ನೇಹಿತರೆ, ಸಂಪೂರ್ಣ ಈ ವಿಡಿಯೋವನ್ನು ಗಮನಿಸಿ. ಇನ್ನೇನು ಈ ಬೆಳೆಯ ಕತೆ ಮುಗಿದೇ ಹೋಯಿತು ಅನ್ನುವಾಗ ನಮ್ಮ ಒಂದು ಇಂಡಿಯಾ ಗ್ರೋ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಪ್ರಾಡಕ್ಟು ಎಷ್ಟೊಂದು ಬದಲಾವಣೆ, ಮಿರಾಕಲ್ ಬದಲಾವಣೆ ಅಂತ ಹೇಳ್ಬೋದು. ಕಂಪ್ಲೀಟ್ ವಿಡಿಯೋನ ತಪ್ಪದೇ ನೋಡಿ. ಸೊ ನಿಮ್ಗಳಿಗೆ ಅರ್ಥ ಆಗುತ್ತೆ ಆರ್ಗ್ಯಾನಿಕ್ ಎಷ್ಟೊಂದು ಪವರ್ಫುಲ್ ಒಂದು ಶಕ್ತಿಯನ್ನು ಹೊಂದಿದೆ ಅಂಥೇಳಿ. ಸೊ ಎಲ್ಲರೂ ಕಂಪ್ಲೀಟ್ ವಿಡಿಯೋನ ಗಮನಿಸಿ. ಸೊ ಅನ್ಬಿಲಿಯಬಲ್ ರಿಸಲ್ಟ್ ಕೊಟ್ಟಂಥ ಇಂಡಿಯಾ ಗ್ರೋ ಆರ್ಗ್ಯಾನಿಕ್ ಪ್ರಾಡಕ್ಟ್ ಡೀಲರ್ಸ್ ಒಂದ್ಸಲ ಗಮನಿಸಿ. ನಮಸ್ಕಾರ ಸರ್. ನಮ್ಮ ಹೆಸರು ಬಂದುಬಿಟ್ಟು ಗೌಡಪ್ಪ ಸರ್ ಅಂತೇಳಿ, ವಿಜಯಪುರ ಡಿಸ್ಟಿಕ್ಕು, ಕೋಲಾರ ತಾಲೂಕು, ಮಸೂತಿ ಗ್ರಾಮ ಅಂತೇಳಿ. ನಿಮಗೆ ನಾವು ಇಂಡಿಯಾ ಗ್ರೋ ಪ್ರಾಡಕ್ಟನ್ನು ರೆಕಮೆಂಡ್ ಮಾಡಿದ್ದೇವೆ. ಪ್ರಾರಂಭದಿಂದ ಕೂಡ 1 ತಿಂಗಳಿಂದ ಇದನ್ನು ನಾವು ರೆಕಮೆಂಡ್ ಮಾಡಿದ್ದೇವೆ. ಫಸ್ಟಿಗೆ ಭೂವಸ್ತ್ರ ಮತ್ತು ಗ್ರೋ ಮ್ಯಾಜಿಕನ್ನು ಹಾಕ್ಕೊಂಡಿದ್ದೇವೆ. ಮತ್ತು ಅದರೆಲ್ಲ ಅನುಭವ ನಿಮ್ಗೆ ಏನು ಅನಿಸ್ತದೆ ಗೊಬ್ಬರ ಹಾಕಿದಾಗ ಅಂತೇಳಿ ನಾವು ಕೇಳ್ಬೋದಾಗಿತ್ತು. ಚಲೋ ಅದ್ರಿ ಸರ್, ರಿಸಲ್ಟ್ ಇದು ಮಾತ್ರ ಕಾಯಿಗೆ ಇದಕ್ಕೆ ಅಂತಂದರೆ ಕಾಯಿ ಚಲೋ ಐತ್ರಿ, ಬೆಳೆನೂ ಚಲೋ ಐತಿ. ಇದನ್ನು ಮಾಡಕ್ಕೆ ರೈತರು ಯಾರೂ ತೊಂದರೆ ಇಲ್ಲ, ಮಾಡಲಿ ಚಲೋ ಐತ್ರಿ. ಫಸ್ಟಿಗೇನು ಭೂವಸ್ತ್ರ ಹಾಕೊಂಡ್ರಿ, ಆಮೇಲೆ ಒಲಿಪ ಮತ್ತು ಎಮ್.ಐ. ಸ್ಪ್ರೇ ಯೂಸ್ ಮಾಡ್ಕೊಂಡ್ರಿ. ತಾನ ರಿಸಲ್ಟ್ ಐತ್ರಿ. ಬ್ರಾಂಚ್ಗಳು ಬೇಕಂದಿರಲ್ಲ ಅವಾಗೆಲ್ಲ ಒಲಿಪ ಮತ್ತು ಎಮ್.ಐ. ಸ್ಪ್ರೇ ಯೂಸ್ ಮಾಡ್ಕೊಂಡ್ರಿ. ಚಲೋ ಐತ್ರಿ. ಒಟ್ಟು ನಾವು ಮಾಡ್ಕೊಂಡು ಬೆಳೆಸೋ ಪಡ ಹೋಗಿತ್ರಿ ನಮ್ಗೆ. ಹೋದ ಪಡನ ಹೊಳ್ಳಿ ಹೊಡೆದಿಂದ ಚಲೋ ಆಗೈತ್ರಿ. ಹಿಂದಿನ ಪಡಕ್ಕೆ ನೀವೆಲ್ಲ ಮಾಡ್ತಿರಲ್ಲ, ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಐತ್ರಿ? ವ್ಯತ್ಯಾಸ ಫರ್ಕ್ ಐತಲ್ರಿ. ಇದಕ್ಕೆ ಅದು ಇದು ಬರ್ತದ್ರಿ, ಯಾವುದಪ್ಪ ಅಂದ್ರೆ ಅದು ಸರ್ಕಾರಿ ಗೊಬ್ಬರದ್ದು ಬರ್ತದ್ರಿ. ಇದು ಆರ್ಗ್ಯಾನಿಕ್ ಒಳಗೆ ಬರ್ತದ್ರಿ. ಎಲ್ಲ ರೈತರೆಲ್ಲ ಯೂಸ್ ಮಾಡ್ಬೋದಲ್ರಿ? ಮಾಡ್ಬೋದ್ರಿ, ಏನು ಅವಶ್ಯ ಇಲ್ಲ, ಜಲ್ ಬಿಟ್ಟು ಮಾಡಿ. ಹಿಂದೆ ನೀವೆಲ್ಲ ಇದನ್ನ ಕಾಯಿಪಲ್ಲೆ ಬೆಳಿತಿದ್ರಲ್ಲ, ಅದಕ್ಕೆ ಇದಕ್ಕೆ ವ್ಯತ್ಯಾಸ ಸಾಕಷ್ಟು ಅನಿಸುತ್ತಲ್ಲ? ಕಾಯಿನೂ ಚಲೋ ಐತ್ರಿ, ಗಿಡನೂ ಚಲೋ ಬೆಳತ್ತೆ, ಹೂವು ಕಾಯಿನೂ ಐತ್ರಿ. ರಿಸಲ್ಟ್ ಭಾರಿ ಐತ್ರಿ. ಎಲ್ಲ ರೈತರೆಲ್ಲ ಬಳಕೆ ಮಾಡ್ಬೋದಲ್ರಿ? ಮಾಡ್ಬೋದು ಸರ್, ಏನು ಅವಶ್ಯ ಮಾಡಿ, ಏನೂ ತೊಂದರೆ ಇಲ್ಲ. ಇಲ್ಲಿ ಕಾಯಿ ನೋಡಿ ಸರ್, ಇಲ್ಲಿ ಕಾಯಿ ನೋಡ್ರಿ ಹೆಂಗಿದೆ ನೋಡ್ರಿ, ಎಷ್ಟು ಭಯಾನಕ ಇದೆ ನೋಡಿ. ನೋಡಿ ಎಷ್ಟು ಭಯಾನಕ ಇದೆ, ಒಂಥರ ಅನ್ಬಿಲೀವಬಲ್ ರಿಸಲ್ಟ್ ಅಂದರೂ ಅಡ್ಡಿಲ್ಲ. ಯಾಕಂತಂದ್ರೆ ರೈತರೆಲ್ಲರೂ ಕೂಡ ಖಂಡಿತವಾಗಲೂ ಯೂಸ್ ಮಾಡಲೇಬೇಕು. ಯಾಕಂದರೆ ಎಲ್ಲ ರೈತರಿಗೂ ಕೂಡ ಖುಷಿ ಕೊಡ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಆರ್ಗ್ಯಾನಿಕ್ ಪ್ರಾಡಕ್ಟು. ಏನು ತೊಂದರೆ ಇಲ್ಲ. ಎಲ್ಲ ರೈತರು ಯೂಸ್ ಮಾಡಿ ನಮ್ಮ ಬೆಳೆಗಳನ್ನು ಚೆನ್ನಾಗಿ ಬೆಳಿಬೋದಲ್ರಿ? ಮಾಡ್ಬೋದು ರೀ, ಏನು ಅವಶ್ಯ ಇಲ್ಲ. ಮಾಲಾರ್ದವ್ರು ಇದ್ರೆ ಅದು ಒಂದು ಬೇರೆ ರೀ, ಮಾಡೋರ್ಗೆ ಏನೈತಿ ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ನಮಸ್ಕಾರ ಸರ್.